ಸಿಂಗೆ ಪ್ರೈಮ್ ಮಿನಿಸ್ಟರ್, 5% ಜನಕ್ಕೂ ಮನಮೋಹನ್ ಸಿಂಗೆ ಪ್ರೈಮ್ ಮಿನಿಸ್ಟರ್. ಅವ್ರ ಹೆಂಗ್ ಹಣ ಮಾಡ್ತಾರೆ 5% ಜನ? ದ ಓನ್ಲಿ ಒನ್ ರೀಸನ್ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಈ 5% ಜನ ಅವ್ರು ಇರುವಂತ ಒಂದು ಸಿಸ್ಟಮ್ ಬಗ್ಗೆ ಒಂದು ರೈಟ್ ಆಟಿಟ್ಯೂಡ್ ಇದೆ, ನಂಬಿಕೆ ಇದೆ. ಇವೆಲ್ಲ ಇದ್ರೂ ಸಹ ನಮ್ಮ ಇಂಡಿಯಾದಲ್ಲಿ ನಮ್ಗೆ ಬಹಳಷ್ಟು ಅಪರ್ಚುನಿಟಿ ಇದೆ ಅನ್ನೋ ಒಂದು ನಂಬಿಕೆ ಇದೆ ಅವ್ರಿಗೆ. ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಕರಪ್ಷನ್ ಇರ್ಬೋದು, ಬಟ್ ಕರಪ್ಷನ್ ಜೊತೆ ನಮ್ಮ ದೇಶದಲ್ಲಿ ಎಷ್ಟೊಂದು ಬೇರೆ ಬೇರೆ ಅಪರ್ಚುನಿಟೀಸ್ ಇದೆಯಲ್ಲ, ಅದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬಾರ್ದು? ಈ 95% ಜನ ಇರುವಂತ ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ತಾರೆ, ಬಟ್ 5% ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ದೇ ಟಾಕ್ ಅಬೌಟ್ ದ ಅಪರ್ಚುನಿಟೀಸ್. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ, ಮೊಟ್ಟ ಮೊದಲನೇದಾಗಿ ಸಪೋಸ್ ನಾವು ಬೆಂಗಳೂರಲ್ಲಿ ಇದ್ದೀವಿ, ಬೆಂಗಳೂರಲ್ಲಿ ನಾವೆಲ್ಲ ಖುಷಿ ಪಡ್ಬೋದು. ಏನಂತಂದ್ರೆ ಇವತ್ತು ಬೆಂಗಳೂರಷ್ಟು ಪೀಸ್ಫುಲ್ ಆದಂತ ಸಿಟಿ ಪ್ರಪಂಚದಲ್ಲಿ ಯಾವುದು ಇಲ್ಲ ಅಂತ ಅನ್ಕೋಬಹುದಲ್ಲ. ಅದು ಖಂಡಿತ ಸಹ ಇದೆ. ಇಲ್ಲಿರುವಷ್ಟು ಅಪರ್ಚುನಿಟಿ ಇಡೀ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ಕೋಬಹುದು. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಾವು ಏನ್ ಅನ್ಕೋಬೇಕಂದ್ರೆ, ಫಸ್ಟ್ ನಮ್ಮ ಒಂದು ಆಟಿಟ್ಯೂಡ್ ನಾವು ಸರಿ ಮಾಡ್ಕೋಬೇಕು. ನೆಗೆಟಿವ್ ಆಟಿಟ್ಯೂಡ್ ಇಂದ ಪಾಸಿಟಿವ್ ಆಟಿಟ್ಯೂಡ್ಗೆ ತರ್ಕೋಬೇಕು. ಎರಡನೇದಂದ್ರೆ ನಮ್ಮ ಒಂದು ಸಿಸ್ಟಮ್ ಮೇಲೆ ನಮ್ಗೆ ಬಿಲೀಫ್ ಇರಬೇಕು. ನಮ್ಮ ಒಂದು ಸುತ್ತಮುತ್ತ ಇರುವಂತ ಅಟ್ಮಾಸ್ಫಿಯರ್ ಬಗ್ಗೆ ಬಿಲೀಫ್ ಇರಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ವೆಸ್ಟ್ ಫಸ್ಟ್, ಸ್ಪೆಂಡ್ ನೆಕ್ಸ್ಟ್. ಇವತ್ತು ಬಹಳಷ್ಟು ನಮ್ಮ ಒಂದು ಟೆಕ್ನಾಲಜಿ ಅಥವಾ IT ಸಾಫ್ಟ್ವೇರ್ ಕಂಪ್ನಿಗಳು ಬಂದಾದ್ಮೇಲೆ ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಜನಗೆ ಈ ಒಂದು 5 ಡಿಜಿಟ್ ಸ್ಯಾಲರಿ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ಕೆಲವರು 6 ಡಿಜಿಟ್ ಸ್ಯಾಲರಿನೂ ಬರುತ್ತೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಇನ್ನೊಂದ್ ಕಡೆ ಅಂತಂದ್ರೆ, ಹೇಗೆ ಹಣ ಸಂಪಾದನೆ ಮಾಡೋದು ಜಾಸ್ತಿ ಆಗ್ತಾ ಇದೆನೋ ಅದೇ ತರ ಮನುಷ್ಯನ್ಗೆ ಎಕ್ಸ್ಪೆನ್ಸಸ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಮುಂಚೆಲ್ಲ ನೋಡಿರ್ಬೋದು, ನಮ್ಮ ಹಿರಿಯರಿಗೆಲ್ಲ ರಿಟೈರ್ಮೆಂಟ್ ಟೈಮಲ್ಲಿ ದೇ ಯೂಸ್ ಟು ಗೆಟ್ ಸಮ್ 20,000-25,000 rupees ರಿಟೈರ್ಮೆಂಟ್ ಬಂದಾಗ. ಈಗಿನವ್ರಿಗೆ ಫಸ್ಟ್ ಮಂತ್ ಸ್ಯಾಲರಿನೇ 20,000-25,000 rupees ಆಗ್ಬಿಟ್ಟಿದೆ. ಇಲ್ಲೆಲ್ಲೋ ಒಂದ್ ಕಡೆ ಏನಾಗ್ತದೆ ಅಂದ್ರೆ, ಎಕ್ಸ್ಪೆನ್ಸಸ್ ಅನ್ನ ಜಾಸ್ತಿ ಮಾಡುವಂತ ಕಾಣಿಸ್ತಾ ಇದೆ. ಇವತ್ತು ಎಷ್ಟೊಂದು ಜನ ಕ್ರೆಡಿಟ್ ಕಾರ್ಡ್ ಅಥವಾ ಬೇರೆಯವ್ರನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇವತ್ತು ಅಮೆರಿಕಾದಂತ ಒಂದು ದೇಶದಲ್ಲಿ ಇವತ್ತು ಇಷ್ಟೊಂದು ಪ್ರಾಬ್ಲಮ್ ಯಾಕೆ ಫೇಸ್ ಆಗಿದೆ ನೀವು ಕೇಳಿರ್ಬೋದು. ಎಷ್ಟೊಂದು ಜನ ಅಮೆರಿಕ ಇದೆ ಅಂಡರ್ ಮೇಜರ್ ಕ್ರೈಸಿಸ್ ಅಂತ. ಏನಾಗ್ತದೆ ಅಮೆರಿಕಾದಲ್ಲಿ ಅಂತಂದ್ರೆ, ಪ್ರತಿಯೊಬ್ರು ಅವ್ರು ಮುಂದೆ ಬರುವಂತ 3 ತಿಂಗಳು ಮುಂಚೆ ಆದ್ಮೇಲೆ ಬರುವಂತ ಸ್ಯಾಲ್ರಿನ ಇವತ್ತೇ ಖರ್ಚು ಮಾಡಿದಾರಂತವ್ರು. ಅರ್ಥ ಆಗ್ತದೆ ನನ್ಗೆ ಹೇಳೋದು? 3 ತಿಂಗಳು ಆದ್ಮೇಲೆ ಏನ್ ಸಂಬಳ ಬರ್ತಾ ಇದೆಯಲ್ಲ, ಆಲ್ರೆಡಿ ಅವ್ರು ಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ನೆಕ್ಸ್ಟ್ 3 months ವಿತೌಟ್ ಸ್ಯಾಲ್ರಿ ಕೆಲಸ ಮಾಡಬೇಕು. ಅಂದ್ರೆ ಕೀಪ್ ಆನ್ ಸ್ಪೆಂಡಿಂಗ್ ಮನಿ. ಯಾಕಂದ್ರೆ ಅವ್ರು ಯಾರಿಗೂ ಸೇವಿಂಗ್ ಆಟಿಟ್ಯೂಡ್ ಇಲ್ಲ. ಅವ್ರು ಎಲ್ರಿಗೆ ಏನಂದ್ರೆ ಸ್ಪೆಂಡಿಂಗ್ ಆಟಿಟ್ಯೂಡ್. ಇವತ್ತು ಹಣ ಸಂಪಾದನೆ ಮಾಡ್ತೀವಿ ಇಲ್ಲೋ, ಬಟ್ ಸ್ಪೆಂಡಿಂಗ್ ಮಾಡ್ಲೇಬೇಕು. ಇವತ್ತು ನಮ್ಮ ದೇಶದಲ್ಲಿ ಎಂತ ಒಂದು ಕ್ರೈಸಿಸ್ಗಳು ಆದ್ರೂ ಸಹ, ನಮ್ಮ ಪ್ರಪಂಚದಲ್ಲಿ ನೋಡಿರ್ಬೋದು, ಅಮೆರಿಕನ್ ಕ್ರೈಸಿಸ್, ಫೈನಾನ್ಷಿಯಲ್ ಕ್ರೈಸಿಸ್ ಆಗೋಯ್ತು, ಯುರೋಪ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗೋಯ್ತು. ಇದೆಲ್ಲ ಆದ್ರೂ ಸಹ ನಮ್ಮ ಇಂಡಿಯಾ ಅಷ್ಟೊಂದು ಅಫೆಕ್ಟ್ ಆಗಿಲ್ಲ. ಮೇಜರ್ ರೀಸನ್ ಏನ್ ಗೊತ್ತಾ? ಇಡೀ ಪ್ರಪಂಚದಲ್ಲಿ ಇಂಡಿಯಾ ನಂಬರ್ 1 ಪೊಸಿಷನ್ ತಗೋತಾ ಇದೆ ಸೇವಿಂಗ್ಸ್ ಅಲ್ಲಿ. ಕ್ಯಾಪ್ ಹೊಡಿಬೋದಲ್ಲ ಇದಕ್ಕೆ? ಯಾಕಂದ್ರೆ ನಮ್ಮ ಹಿರಿಯರು ಏನ್ ಹೇಳ್ಕೊಟ್ರಂದ್ರೆ, ಮೊದಲು ಹಣನ ಸಂಪಾದನೆ ಮಾಡೋ ಜೊತೆ ಸೇವ್ ಮಾಡೋ ಅಂತ. ಕರೆಕ್ಟ್ ಅಲ್ವಾ? ಇವತ್ತು ಸ್ಪೇನ್ ಅಂತ ಒಂದು ಕಂಟ್ರಿ ಇದೆ, ಕರೆಕ್ಟ್ ಕೇಳಿರಲ್ಲ ಸ್ಪೇನ್ ಅಂತ. ಅಲ್ಲಿ ಇವತ್ತು 40% ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ. ಇವಾಗ ಗೌರ್ಮೆಂಟ್ ಹೆಂಗ್ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತಂದ್ರೆ, ಈ 40% ಜನ ಅನ್ಎಂಪ್ಲಾಯ್ಡ್ ಇದಾರಲ್ಲ, ಇವ್ರೇನ್ ಖರ್ಚುಗಳೇನ್ ಕಡಿಮೆ ಮಾಡ್ಕೊಂಡಿಲ್ಲ ಇವರು. ಸೊ ಅಲ್ಲಿರೋ ಗೌರ್ಮೆಂಟ್ ಅವ್ರಿಗೆ ದುಡ್ಡು ಕೊಡ್ಲೇಬೇಕು. ಅದೇ ನಮ್ಮ ದೇಶದಲ್ಲಿ ಏನಾಗುತ್ತೆ, ಇವತ್ತು ನಮ್ಮ ಹತ್ರ ಸಂಪಾದನೆ ಕಡಿಮೆ ಇದ್ದಾಗೂ ಸಹ ಅಟ್ಲೀಸ್ಟ್ ನಾವು ಏನೋ ಒಂದು ಇರುವಂತ ದುಡ್ಡಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ. ಬಟ್ ಸ್ಲೋಲಿ ನಮ್ಮ ದೇಶದಲ್ಲಿ ಏನಾಗ್ತದೆ, ಆ ಒಂದು ಕಲ್ಚರ್ ಹೋಗ್ಬಿಟ್ಟು ಸ್ಪೆಂಡಿಂಗ್ ಕಲ್ಚರ್ ಜಾಸ್ತಿ ಬರ್ತಾ ಇದೆ. ಎಷ್ಟೊಂದು ಜನ ಇವತ್ತು ಕ್ರೆಡಿಟ್ ಕಾರ್ಡ್ಗಳು ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಮ್ಗೆ ಎಷ್ಟೊಂದು ಜನ ಇವತ್ತು ಆ ಒಂದು ಲೋನ್ ಸುಳಿಯಲ್ಲಿ ಸಿಕ್ಕಾಕೊಂತ ಇದ್ದಾರೆ. ಸೊ ಹಾಗಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೆಪ್ ನಮ್ಗೆ ಇನ್ನೊಂದು ಎರಡನೇದೇನಪ್ಪ ಅಂದ್ರೆ, ಇನ್ವೆಸ್ಟ್ ಫಸ್ಟ್ ಅಂಡ್ ಸ್ಪೆಂಡ್ ನೆಕ್ಸ್ಟ್. ಮೇಕ್ ಪ್ಲಾನ್ಸ್ ಅಂಡ್ ಸೆಟ್ ಗೋಲ್ಸ್. ಹಣದ ವಿಷಯದಲ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಅಚೀವ್ ಮಾಡ್ಬೇಕಂದ್ರೆ ನಮ್ದೇ ಆದಂತ ಗೋಲ್ಸ್ ಇರಬೇಕು, ಪ್ಲಾನ್ಸ್ ಇರಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಯಾವುದೇ ತರ ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕಂದ್ರೆ ವಿತೌಟ್ ಗೋಲ್ಸ್ ಏನು ಮಾಡಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಸೊ ಹಣದ ವಿಷಯದಲ್ಲೂ ಸಹ ನಾವ್ ಏನಾದ್ರೂ ಒಂದು ಸಂಪಾದನೆ ಮಾಡಬೇಕು ಅಥವಾ ನಮ್ಮ ಲೈಫಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಥವಾ ಏನಾದ್ರೂ ಒಂದು ಟಾರ್ಗೆಟ್ ಇದೆ ನನಗೆ, ಇಷ್ಟೊಂದು ಹಣ ನಾನು ಸಂಪಾದನೆ ಮಾಡ್ಬೇಕಂದ್ರೆ ಅದಕ್ಕೆ ಆದಂತ ಸಪರೇಟ್ ಆದಂತ ಪ್ಲಾನ್ಸ್ ಮತ್ತೆ ಗೋಲ್ಸ್ ಇರಬೇಕು. ಅದ್ರ ಜೊತೆನೆ ನಮ್ಮೆಲ್ರಿಗೂ ನಮ್ದೇ ಆದಂತ ಫ್ಯಾಮಿಲಿ ಗೋಲ್ಸ್ ಇರುತ್ತೆ. ಮಕ್ಕಳಿಗೆ ಎಜುಕೇಶನ್ ಕೊಡೋದಾಗಿರ್ಬೋದು,
ಅವ್ರು ಮ್ಯಾರೇಜ್ ಮಾಡೋದಾಗಿರ್ಬೋದು, ಅಥವಾ ನಮ್ದೇ ರಿಟೈರ್ಮೆಂಟ್ಗೆ ಹೋಗುವಂತ ಒಂದು ಗೋಲ್ಸ್ ಆಗಿರ್ಬೋದು, ಇವನ್ನೆಲ್ಲನೂ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇದು ಸಹ ಒಂದು ಪಾಸಿಟಿವ್ ಸ್ಟೆಪ್ಸ್ ಅಂತ ಹೇಳ್ಕೋಬಹುದು.